మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ಪ್ರಿಯ ವೀಕ್ಷಕ ಬಂಧುಗಳೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲಾರಾಧ್ಯ. ಒಂದು ಪಟ್ಟಣ ಅಥವಾ ಹಳ್ಳಿ ಯಾವುದೇ ಪ್ರದೇಶಗಳಿಗಾಗ್ಲಿ ನಿರ್ದಿಷ್ಟವಾದ ಮೂಲಭೂತ ಸೌಕರ್ಯ ಅನ್ನೋದು ಇರಬೇಕು. ಭಾರತದ ನಾಗರಿಕತೆ ಎಷ್ಟು ಭವ್ಯತೆಯಿಂದ ಕೂಡಿತ್ತು, ನಮ್ಮ ಪೂರ್ವಜರು ಎಷ್ಟು ವೈಭವೋಪೇತವಾಗಿ ಬದುಕಿದ್ದರೋ ಅನ್ನೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಬಟ್ಟೆ ಹಾಕಬೇಕೆನ್ನುವ ನಾಗರಿಕತೆ ಬರುವ ಮೊದಲೇ ನಮ್ಮ ಭಾರತದಲ್ಲಿ ಸುಸಜ್ಜಿತವಾದ ವೈದ್ಯ ಕೇಂದ್ರಗಳು ಮತ್ತು ವಿದ್ಯಾಕೇಂದ್ರಗಳಿದ್ವು ಅಂದರೆ ಅರ್ಥ ಮಾಡಿಕೊಳ್ಳಿ, ಭಾರತ ನಾಗರಿಕತೆಯಲ್ಲಿ ಶತಶತಮಾನಗಳ ಹಿಂದೆಯೇ ಎಷ್ಟು ಮುಂದುವರೆದಿತ್ತು ಅಂತ. ಈ ನಾಗರಿಕತೆ ಅಂದರೆ ಏನು ಗೊತ್ತಾ? ಒಂದು ಪ್ರದೇಶದಲ್ಲಿ ವಾಸಿಸುವ ಜನಸಮೂಹ ತಮ್ಮ ಜೀವನಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಹೇಗೆ ಮಾಡಿಕೊಳ್ಳುತ್ತಾರೆ ಅಂತ. ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸುಸಜ್ಜಿತವಾಗಿ ರೂಪಿಸಿಕೊಳ್ಳಬೇಕಾದ್ದು ನಾಗರಿಕ ಸಮಾಜದ ಮೊದಲ ಆದ್ಯತೆ. ಈ ಆದ್ಯತೆಗಳನ್ನು ಮೊದಲೆಲ್ಲ ರಾಜ ಮಹಾರಾಜರ ಮನೆತನಗಳು ಪೂರೈಸಿಕೊಂಡು ಬರುತ್ತಿದ್ದುವು. ಕಾಲಾಂತರದಲ್ಲಿ ಸ್ವಾತಂತ್ರ್ಯದ ನಂತರ ದೇಶ ಗಣರಾಜ್ಯಗಳಾದ ಮೇಲೆ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದು ಸರ್ಕಾರಗಳು ಆ ಜವಾಬ್ದಾರಿಗಳನ್ನು ವಹಿಸಿಕೊಂಡವು. ಮೊದಲು ಎಲ್ಲ ಚೆನ್ನಾಗಿಯೇ ಇತ್ತು. ಬಟ್ ಇದೀಗ ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅನ್ನೋ ಹಾಗೆ ಆಗಿದೆ ಕತೆ. ಸರ್ಕಾರಗಳಿಂದ ಒದಗಿಸಬೇಕಾದ ಮೂಲಭೂತ ಸೌಕರ್ಯಗಳು ಪ್ರಾಮಾಣಿಕವಾಗಿ ಸಮಾಜಕ್ಕೆ ತಲುಪುತ್ತಿಲ್ಲ. ದೇವರು ಕೊಟ್ಟರು ಪೂಜಾರಿ ಕೊಡೋಲ್ಲ ಅನ್ನೋ ಹಾಗೆ ಒಂದು ವೇಳೆ ಸರ್ಕಾರಗಳು ಅನುದಾನಗಳನ್ನು ಬಿಡುಗಡೆ ಮಾಡಿದರೂ ಅನುಷ್ಠಾನಗಳಲ್ಲಿ ಗೋಲ್ಮಾಲ್. ಇದು ಇಂದಿನ ವಸ್ತುಸ್ಥಿತಿ. ಇಷ್ಟೆಲ್ಲ ಏಕೆ ಹೇಳಬೇಕಾಯ್ತು ಗೊತ್ತಾ? ನಮ್ಮ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಎಂಬ ಸುಂದರ ನಗರಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದಿರುವುದನ್ನು ಕಂಡು. ಎಸ್ ವೀಕ್ಷಕರೇ, ನಮ್ಮ ಗುಡಿಬಂಡೆಯ ವರದಿಗಾರರಾದ ಮಹೇಶ್ ರವರು ಕರೆ ಮಾಡಿ, ಸರ್, ನಮ್ಮೂರಲ್ಲಿ ಮೂಲಭೂತ ಸೌಕರ್ಯಗಳಾದ ಬೀದಿ ದೀಪ, ಶೌಚಾಲಯ, ಪಾರ್ಕ್ ಹೀಗೆ ಯಾವುದೂ ಸರಿ ಇಲ್ಲ ಅಂತ ವರದಿ ಕೊಟ್ಟರು. ಇದನ್ನು ಕೇಳಿದ ನಮ್ಮ ತಂಡಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ಕಾರಣ ಏನು ಗೊತ್ತಾ? ಗುಡಿಬಂಡೆ ಎಂಬ ಸುಂದರ ನಗರ ಹೆಸರುವಾಸಿಯಾಗಿರೋದು ತನ್ನ ಒಡಲಲ್ಲಿಟ್ಟುಕೊಂಡಿರುವ ಅದ್ಭುತವಾದ ಕೆರೆ ಮತ್ತು ಸುರಸದ್ಮಗಿರಿ ಎಂಬ ಬೆಟ್ಟದ ಮೇಲಿನ ಕೋಟೆಯಿಂದ. ನಿತ್ಯ ಈ ಸ್ಥಳ ವೀಕ್ಷಣೆಗೆ ನೂರಾರು ಪ್ರವಾಸಿಗರು ಕೂಡ ಭೇಟಿ ನೀಡುತ್ತಾರೆ. ಅಂತಹ ನಗರದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಏನಂದುಕೊಳ್ಳಬೇಕೇಳಿ? ನೀವೇ ನೋಡಿ, ಈ ಗುಡಿಬಂಡೆಯ ಮುಖ್ಯ ರಸ್ತೆಯಾದ ಕೆರೆ ಏರಿಯ ರಸ್ತೆಯ ಮೇಲಿನ ಬೀದಿ ದೀಪಗಳು ಎಷ್ಟೋ ವರ್ಷಗಳಿಂದ ಹೊತ್ತಿಕೊಳ್ಳದೆ ಪಕ್ಷಿಗಳು ಗೂಡುಗಳನ್ನು ಕಟ್ಟಿಕೊಂಡಿವೆ. ಕೆರೆಯ ಪ್ರಾರಂಭದಿಂದಿಡಿದು ಅಂತ್ಯದವರೆಗೂ ಇದೇ ಗತಿ. ದೇರ್ ಇಸ್ ನೋ ಸ್ಟ್ರೀಟ್ ಲೈಟ್ಸ್ ಆರ್ ದೇರ್. ಕೆರೆ ಏರಿಯ ರಸ್ತೆಯ ಬದುವಿನಲ್ಲಿ ಕಟ್ಟಲಾಗಿರುವ ತಡೆಗೋಡೆಯ ಎತ್ತರ ಬಹಳ ಕಡಿಮೆ ಇದೆ. ಅಕಸ್ಮಾತ್ ರಾತ್ರಿ ವೇಳೆ ಸಂಚರಿಸುವ ಪ್ರಯಾಣಿಕರಿಗೆ ಬೀದಿ ದೀಪದ ಬೆಳಕು ಇಲ್ಲದಿರುವಾಗ ಅನರ್ಥವೇನಾದರೂ ಆದರೆ ಯಾರು ಅದರ ಹೊಣೆ? ಯಾರಿಗೂ ಕೆಟ್ಟದಾಗದಿರಲಿ. ಒಂದು ವೇಳೆ ಹಾಗೇನಾದರೂ ಆಗಬಾರದ್ದು ಆಗಿ ಹೋದರೆ ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬಹುದು? ಇದನ್ನು ಸಂಬಂಧಪಟ್ಟ ಇಲಾಖೆಗಳು ಗಂಭೀರವಾಗಿ ಚಿಂತಿಸಬೇಕಿದೆ. ಇನ್ನು ಅಲ್ಲಿನ ಸಾರ್ವಜನಿಕ ಶೌಚಾಲಯವಂತೂ ಕೇಳಲೇಬೇಡಿ. ಅದಂತೂ ಇನ್ನೂ ಘೋರವಾದ ಪರಿಸ್ಥಿತಿಯಲ್ಲಿದೆ. ಆ ಶೌಚಾಲಯದ ಕಡೆ ನೋಡಿದಾಗ ಒಂದು ಕ್ಷಣ ಬೆಚ್ಚಿ ಬೀಳುವ ಹಾಗಿದೆ ಶೌಚಾಲಯ. ದೇರ್ ಇಸ್ ನೋ ಕ್ಲೀನಿಂಗ್ ಅಂಡ್ ಮೇಂಟೆನೆನ್ಸ್ ಅಟ್ ಆಲ್. ಇದು ಸಾರ್ವಜನಿಕರ ಶೌಚಾಲಯದ ಕಥೆಯಾದರೆ, ಸುರಸದ್ಮಗಿರಿ ಬೆಟ್ಟದ ಬುಡದಲ್ಲಿ ಬೆಟ್ಟಕ್ಕೆ ಚಾರಣಕ್ಕೆ ಬರುವ ಪ್ರವಾಸಿಗರಿಗೆಂದು ಕಟ್ಟಲಾದ ಸುಮಾರು 10 ಲಕ್ಷಗಳ ಅನುದಾನದ ಶೌಚಾಲಯ ಕಟ್ಟಡ ಉಪಯೋಗಕ್ಕೆ ಬಾರದೆ ಶೋಪೀಸ್ನಂತೆ ಬಿದ್ದಿದೆ. ಏನು ಇದರ ಕತೆ ಅಂತ ಕೇಳಲಾಗಿ, ಕಟ್ಟಡವೇನೋ ಸಿದ್ಧವಿದೆ, ಬಟ್ ನಮ್ಮ ಜನಪ್ರತಿನಿಧಿಗಳು ಬಂದು ರಿಬ್ಬನ್ ಕಟ್ ಮಾಡದೆ ಅದು ಹೇಗೆ ತಾನೇ ಉಪಯೋಗಕ್ಕೆ ಕೊಡೋಕ್ಕಾಗುತ್ತೆ ಅನ್ನುವಂತಹ ಬೊಂಬಾಟ್ ಉತ್ತರ ಸಿಕ್ಕಿದೆ. ಪಟ್ಟಣದ ಸಾರ್ವಜನಿಕರ ಉದ್ಯಾನವನದ್ದು ಅದೇ ಕಥೆಯೇ. ಉಪಯೋಗಕ್ಕೆ ಬಾರದೆ ಮುರಿದು ಬಿದ್ದ ಬೆಂಚುಗಳು, ಕುರ್ಚಿಗಳು, ಸರಿಯಾದ ನಿರ್ವಹಣೆ ಇಲ್ಲದೆ ಕಾಡಿನಂತೆ ಬೆಳೆದ ಗಿಡಗಂಟೆಗಳು, ಇವೆಲ್ಲವನ್ನ ನೋಡಿ ಅತ್ತ ತಲೆಯೂ ಹಾಕದೆ ಇದ್ದು ಬಿಟ್ಟಿದ್ದಾರೆ ಅಲ್ಲಿನ ಸಾರ್ವಜನಿಕರು. ನಮಸ್ಕಾರ, ನನ್ನ ಹೆಸರು ಎನ್ ರವಿಚಂದ್ರ ಅಂತ. ನಮ್ಮ ಗುಡಿಬಂಡೆ ಫೋರ್ತ್ ವಾರ್ಡ್. ಗುಡಿಬಂಡೆಯಲ್ಲಿ ಐದೈದು ಹೊತ್ತು 5 ಗಂಟೆ ಮತ್ತು 6 ಗಂಟೆಗೆ ವಾಕಿಂಗ್ ಹೋಗ್ತೀವಿ. ಅಲ್ಲೂ ಯಾವುದೇ ಥರ ಒಂದು ವ್ಯವಸ್ಥೆ ಇಲ್ಲ, ಲೈಟ್ಗಳಿಲ್ಲ, ಏನೂ ಇಲ್ಲ. ವಯಸ್ಸಾದವರು ಅವರು ಎಲ್ಲ ಓಡಾಡ್ತಾ ಇರ್ತಾರೆ.
ಮತ್ತು ಅದೇ ಥರ ಇದು ನಮ್ಮ ಕೋರ್ಟ್ ಆಪೋಸಿಟ್ ಒಂದು ಪಾರ್ಕ್ ಇದೆ, ಅದು ತುಂಬ ಗಲೀಜಾಗಿದೆ. ಎಲ್ಲ ಹುಡುಗರೆಲ್ಲ ಇದು ಮಾಡಿಕೊಂಡು ಎಲ್ಲ ಪ್ಯಾಕೆಟ್ಗಳಲ್ಲಿ ಹಾಕಿ ಎಲ್ಲ ಗಲೀಜೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಪಾರ್ಕ್ ಥರನೇ ಇಲ್ಲ, ಯಾವುದೂ ಸೌಲಭ್ಯ ಇಲ್ಲ ಸರ್ ಅಲ್ಲಿ ಪಾರ್ಕಲ್ಲಿ. ಜನ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಹಂಗಾಗಿದೆ ಪರಿಸ್ಥಿತಿ ಅದಕ್ಕೆ. ಮತ್ತು ನಮ್ಮ ದೊಡ್ಡಮೋರಿ ಹತ್ರ ಒಂದು ಟಾಯ್ಲೆಟ್ ಇದೆ, ಪಕ್ಕದ ಪಂಚಾಯತ್ ಸೇರಿದ್ದು, ತುಂಬ ಉಪನಾಥ ವಾಸನೆ, ಇಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಯಾವುದೇ ಥರ ಉಪಯೋಗನೂ ಇಲ್ಲ ಅದನ್ನು. ಅದ್ರ ಬಗ್ಗೆ ಯಾರು ತಲೆನೇ ಕಟ್ಸ್ಕೊಂತಲ್ಲ, ಸ್ವಚ್ಛತೆ ಅನ್ನೋದು ಇಲ್ಲವೇ ಇಲ್ಲ ಸರ್ ಅದ್ರ ಬಗ್ಗೆ. ಮತ್ತು ಬೆಟ್ಟದ ಹತ್ರ ಒಂದು ಶೌಚಾಲಯ ಕಟ್ಟಿದ್ದಾರೆ. ಬೆಂಗಳೂರಿಂದ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಿ ಲೇಡೀಸ್ಗೆ ಪಾಪ ಯಾವುದೇ ಥರ ಒಂದು ವ್ಯವಸ್ಥೆ ಇಲ್ಲ. ಅದು ನಾವು ಕಟ್ಟಿದ್ದಾರೆ, ಯಾವುದೋ ಒಂದು ಉಪಯೋಗಕ್ಕೆ ಬಿಡ್ತಾ ಇಲ್ಲ, ಓಪನ್ ಏನೂ ಮಾಡಿಲ್ಲ. ಅದನ್ನು ಏನೂ ಪ್ರಯೋಜನ ಇಲ್ದಂಗೆ ಮಾಡಿದ್ದಾರೆ. ಸುಮಾರು ಅದನ್ನು ಸ್ಟಾರ್ಟ್ ಮಾಡಿ ಒಂದು 3-4 ವರ್ಷಗಳು ಜಾಸ್ತಿನೇ ಆಗಿದೆ, ಅದ್ರ ಮೇಲೆ ಆಗಿದೆ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಮೇಲ್ನೋಟಕ್ಕೆ ಕಾಣಿಸೋ ಮೇಜರ್ ಸಮಸ್ಯೆ ಅಂದರೆ ಅದು ಸಂಬಂಧಪಟ್ಟ ಇಲಾಖೆಗಳ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದ ಪರಮಾವಧಿ. ಸಾರ್ವಜನಿಕರಿಂದ ಲಕ್ಷ ತೆರಿಗೆ ಹಣ ಸಂಗ್ರಹಿಸಿ ಕಾಟಾಚಾರಕ್ಕೆ ಕೆಲಸಗಳನ್ನು ಮಾಡಿರೋದು ಎದ್ದು ಕಾಣುತ್ತದೆ ಬಿಟ್ಟರೆ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಸಂಬಂಧಪಟ್ಟವರು. ಓಕೆ, ಕಾದು ನೋಡೋಣ. ಈ ಸುದ್ದಿಯಾದ ನಂತರ ನಮ್ಮ ಗುಡಿಬಂಡೆಯ ಈ ವಿಚಾರಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಗಾಢವಾದ ಕುಂಭಕರ್ಣ ನಿದ್ದೆಯಿಂದ ಎದ್ದು ಸೂಕ್ತವಾದ ಕೆಲಸ ಮಾಡುತ್ತಾರೋ ಇಲ್ಲವೋ ಎಂದು. ವರದಿ ಮಹೇಶ್ ಗುಡಿಬಂಡೆ.